ಬೇಲೂರು ತಾಲೂಕಿನ ಹೊಸ ಉತ್ಪತ್ತನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ದೇವಿ ಮಿಡಿಚಲಮ್ಮ ತಾಯಿಯ ಜಾತ್ರೋತ್ಸವವು ಭಕ್ತಿ ಭಾವದಿಂದ ಹಾಗೂ ವೈಭವದಿಂದ ನೆರವೇರಿತು. ಗ್ರಾಮಸ್ಥರು, ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಜಾತ್ರೆಯ ಅಂಗವಾಗಿ ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ಹೋಮ ಹವನ ಕಾರ್ಯಕ್ರಮಗಳು ನಡೆದವು. ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಭಕ್ತರು ದೇವಿಗೆ ಕಾಯಿ, ಹಣ್ಣು, ಪುಷ್ಪ ಹಾಗೂ ಹರಕೆಗಳನ್ನು ಸಮರ್ಪಿಸಿದರು. ಗ್ರಾಮ ಹಿರಿಯರು ಹಾಗೂ ಅರ್ಚಕರು ವೇದ ಮಂತ್ರಗಳೊಂದಿಗೆ ಪೂಜೆಯನ್ನು ನೆರವೇರಿಸಿದರು. ಮಧ್ಯಾಹ್ನ ವೇಳೆಗೆ ಮಿಡಿಚಲಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಅಡ್ಡೆಪಲ್ಲಕ್ಕಿ ಮೂಲಕ ಗ್ರಾಮ ಸುತ್ತಲೂ ಭವ್ಯ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ತಾಳಮದ್ದಳೆ, ಡೊಳ್ಳು ಕುಣಿತ ಹಾಗೂ ಜನಪದ ಕಲಾ ತಂಡಗಳು ಭಾಗವಹಿಸಿ ಸಂಭ್ರಮ ಹೆಚ್ಚಿಸಿತು. ಮಹಿಳೆಯರು ಆರತಿ ತೆಗೆದು ದೇವಿಯನ್ನು ಬರಮಾಡಿಕೊಂಡರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಭಕ್ತರಿಂದ ವಿಶೇಷ ಹರಕೆಗಳ ಸಮರ್ಪಣೆ ಮಾಡಿಸಿದರು. ಕೆಲ ಭಕ್ತರು ತಮ್ಮ ಮನೋವಾಂಛೆಗಳನ್ನು ನೆರವೇರಿಸಿದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷ ಕಾಣಿಕೆಗಳನ್ನು ಸಮರ್ಪಿಸಿದರು. ನಂತರದಲ್ಲಿ ಮಹಾಪೂಜೆ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಸಾವಿರಾರು ಜನರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು. ಜಾತ್ರೆಯ ಸಂದರ್ಭದಲ್ಲಿ ಗ್ರಾಮದಲ್ಲಿ ಉತ್ಸವದ ವಾತಾವರಣ ಕಂಗೊಳಿಸಿತು. ಜಾತ್ರೆಯ ನಿಮಿತ್ತ ಗ್ರಾಮದಲ್ಲಿ ಸ್ವಚ್ಛತೆ, ಭದ್ರತೆ ಮತ್ತು ವಾಹನ ಸಂಚಾರಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಹೊಸ ಉತ್ಪನ್ನಹಳ್ಳಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಿಡಿಚಲಮ್ಮ ದೇವರು ನೆಲೆಸಿರ್ತಾರೆ. ಈ ದೇವರಿಗೆ ದುರ್ಗಮ್ಮ, ಅಂತರಗಟ್ಟೆಯಮ್ಮ ಇಬ್ಬರು ಅಕ್ಕದೇವರು. ಚನ್ನಕೇಶ್ವರ ರಥೋತ್ಸವ ಆದಮೇಲೆ ದುರ್ಗಮ್ಮನ ಜಾತ್ರೆ, ದುರ್ಗಮ್ಮಂದಾದಮೇಲೆ ಅಂತರಗಟ್ಟೆಯಮ್ಮಂದು, ನಂತರ ಮಿಡಿಚಲಮ್ಮಂದು. 3 ಜನ ಒಟ್ಟಿಗೆ ಈ ದಿನ ಕೆಂಡ ಆಯ್ದು ಜನಗಳಿಗೆ ಮಳೆ ಬೆಳೆ ಸಮೃದ್ಧಿಯಾಗಲಿ, ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ಅಂತ ಆಶಿಸಿ ತಾಯಿಯವರು ಆಶೀರ್ವಾದ ಮಾಡ್ತಾರೆ. ಇದು ಕೊನೆ ಜಾತ್ರೆ ಆಗಿರುತ್ತದೆ ಬೇಲೂರಿನಲ್ಲಿ. ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಹುಣಿಕೆರೆ ಬೀದಿ ಹಿಂದ್ಲಿಂದ ತವ್ರ ಮನೆ ಅಂತ ಹೇಳ್ತಾರೆ. ಅದು ಅವರು ಬಂದು ಮೊದಲು ತುಂಬಿ ಎಡೆ ಕೊಟ್ಟು ಆಕೆಗೆ ಏನು ಸಮರ್ಪಣೆ ಮಾಡಬೇಕು ಅದನ್ನು ಮಾಡೋಗ್ತಾರೆ. ಮತ್ತು ಸುತ್ತಮುತ್ತಲ ಗ್ರಾಮ ಪ್ರತಿಯೊಂದು ಗ್ರಾಮದವರು ಸೇರಿ ವಿಜೃಂಭಣೆಯಿಂದ ತಾಯಿ ಕೆಂಡನ ಕೇಶಮೂರ್ತಿ ಮುಖಂಡರು ದೇವಸ್ಥಾನ. ಈ ಸಂದರ್ಭದಲ್ಲಿ ಚನ್ನಕೇಶವ ದೇಗುಲ ಮಾಜಿ ಧರ್ಮದರ್ಶಿ ಯುಟಿ ಕೇಶವಮೂರ್ತಿ, ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವು, ಬಾಳೆಹಣ್ಣು ರಮೇಶ್ ಸೇರಿದಂತೆ ಗ್ರಾಮದ ಮುಖಂಡರು, ಭಕ್ತಾದಿಗಳು ಸೇರಿದಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಟ್ಟಿನಲ್ಲಿ ಹೊಸ ಉತ್ಪತ್ತನಹಳ್ಳಿಯ ಮಿಡಿಚಲಮ್ಮ ತಾಯಿಯ ಜಾತ್ರೆ ಧಾರ್ಮಿಕ ಭಾವನೆ, ಸಾಂಪ್ರದಾಯಿಕ ಆಚರಣೆ ಮತ್ತು ಗ್ರಾಮೀಣ ಸೌಹಾರ್ದತೆಯ ಸಂಕೇತವಾಗಿ ಎಲ್ಲರ ಗಮನ ಸೆಳೆಯಿತು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.